ಮನೆ ಮುರಿದ ಕನಸು ಭಾಗ 2. ಮಗ ಬರುವುದನ್ನು ಕಂಡು ಅಪ್ಪ ಗತ್ತಿನಿಂದ ಮೀಸೆ ತಿರುವುತ್ತಾ ಕುಳಿತಲ್ಲೇ ನೋಡಿದರು. ಮಗನೇ ಎಂದು ಗರ್ವದಿಂದ ಹತ್ತಿರ ಕರೆದರು. ಹೆಗಲ ಮೇಲೆ ಕೈ ಹಾಕಿ ಬಾರೋ ನನ್ನ ರಾಜ ಎಂದರು. ತಕ್ಷಣ ಅನುಕುಮಾರ್, ಓ ಏನಪ್ಪ, ಬಿಸಿನೆಸ್ ಮೀಟಿಂಗ್ ಮುಗಿಸಿ ಇಷ್ಟೊಂದು ಬೇಗ ಮನೆಗೆ ಬಂದು ಬಿಟ್ಟಿದ್ದೀರಾ ಎಂದು ನಗುತ್ತಾ ಸೋಫಾದಲ್ಲಿ ಕುಳಿತನು. ಅಪ್ಪ ಪ್ರೀತಿಯಿಂದಲೇ ಗದರುತ್ತಾ, ಏಯ್ ಸಾಕು ನಿಲ್ಲಿಸೋ ಮಗನೇ ನಿನ್ನ ತರಲೆ ಮಾತುಗಳನ್ನು ಎಂದರು. ಆಗ ತಾನೇ ಅಲ್ಲಿಗೆ ಬಂದ ಅಮ್ಮ, ಬಂದಿಯಾ ಮಗನೇ, ಹೋಗು ಕೈಕಾಲು ಮುಖ ತೊಳೆದುಕೊಂಡು ಬಾ, ನಿನ್ನಿಷ್ಟದ ಅಡುಗೆ ಮಾಡಿದ್ದೇನೆ, ನಾನೇ ಊಟ ಬಡಿಸುತ್ತೇನೆ ಎಂದರು. ಸರಿ ಅಮ್ಮ ಎಂದನು. ಅಪ್ಪ, ನಾನು ಆಫೀಸ್ಗೆ ಹೋಗಿ ಬರುತ್ತೇನೆ, ನನಗೊಂದು ಬಿಸಿನೆಸ್ ಮೀಟಿಂಗ್ ಇದೆ, ಅದು ಮುಗಿಸಿ ಬರುತ್ತೇನೆ ಎಂದರು. ತಕ್ಷಣ ಅನುಕುಮಾರ್, ನಿಲ್ಲಿ ಅಪ್ಪಾಜಿ, ನಾನೊಂದು ಮುಖ್ಯವಾದ ವಿಷಯವೊಂದನ್ನು ನಿಮ್ಮ ಬಳಿ ಮಾತನಾಡಬೇಕು. ಇಂದು ನೀವು ಎಲ್ಲೂ ಹೋಗಬಾರದು, ನನ್ನ ಮಾತು ಕೇಳಬೇಕು ಎಂದನು. ಅಪ್ಪ, ಸರಿ ಮಗನೇ ಎಂದರು. ಎಲ್ಲರೂ ಗಂಭೀರವಾಗಿಯೇ ಊಟಕ್ಕೆ ಕುಳಿತರು. ಅಮ್ಮ ಅನುಕುಮಾರ್ಗೆ ಅವನಿಗೆ ಇಷ್ಟವಾದ ಅಡುಗೆಯನ್ನು ಬಡಿಸುತ್ತಾ ಅಪ್ಪನ ಹಳೆಯ ಬಿಸಿನೆಸ್ ಕಥೆಗಳನ್ನು ಮತ್ತು ಸಾಧನೆಯನ್ನು ಹೇಳಲು ಶುರು ಮಾಡಿದರು. ಎಲ್ಲರೂ ಗಂಭೀರವಾಗಿಯೇ ಊಟ ಮುಗಿಸಿ ಲಿವಿಂಗ್ ರೂಮಿನ ಸೋಫಾದಲ್ಲಿ ಕುಳಿತು ಬಿಸಿನೆಸ್ ಮತ್ತು ಮಾರುಕಟ್ಟೆಯ ಬಗ್ಗೆ ಮಾತನಾಡಲು ಶುರು ಮಾಡಿದರು. ಅನುಕುಮಾರ್ ಅಪ್ಪ ಅಮ್ಮನ ಮೂಡ್ ಚೆನ್ನಾಗಿರುವುದನ್ನು ಕಂಡು ಕಾಲೆಳೆಯುತ್ತಾ, ಏನಪ್ಪ ಕ್ಲೀನ್ ಶೇವಿಂಗ್ ಮಾಡಿ ಇವತ್ತು ಸಖತ್ ಹ್ಯಾಂಡ್ಸಮ್ ಆಗಿ ರೆಡಿಯಾಗಿದ್ದೀರಾ, ಬಿಸಿನೆಸ್ ಮೀಟಿಂಗ್ ನೆಪದಲ್ಲಿ ನಮ್ಮ ಅಮ್ಮನಿಗೆ ಲೈನ್ ಹಾಕುತ್ತಿದ್ದೀರೋ ಏನೋ ಎಂದನು. ಅದಕ್ಕೆ ಅಮ್ಮ ನಾಚಿಕೆಯಿಂದ ಮುಗುಳ್ನಗುತ್ತಾ ತಲೆ ತಗ್ಗಿಸಿದಳು. ಅಪ್ಪ ಜೋರಾಗಿ ನಗುತ್ತಾ, ಏಯ್ ಸಾಕು ನಿಲ್ಲಿಸು ಮಗನೇ ನಿನ್ನ ತಮಾಷೆಯ ಮಾತುಗಳು ಎಂದರು. ಬಿಸಿನೆಸ್ ಕ್ಲಾಸ್ ಮನುಷ್ಯ ನಾನು, ನನಗೆ ತಮಾಷೆ ಮಾಡುತ್ತೀಯಾ ಎಂದು ಅನುಕುಮಾರ್ ಕಿವಿ ಹಿಂಡುತ್ತಾ ಹೇಳಿದರು. ಬಿಡಿ ಅಪ್ಪಾಜಿ, ಪ್ಲೀಸ್ ಬಿಡಿ ಅಪ್ಪಾಜಿ, ಇನ್ನೊಮ್ಮೆ ಮಾತನಾಡುವುದಿಲ್ಲ ಎಂದರು. ಅಪ್ಪ ತಮಾಷೆಯಾಗಿ ಬೆನ್ನಿಗೆ ಹೊಡೆಯುತ್ತಾ ಕಿವಿ ಬಿಟ್ಟರು. ಅಪ್ಪಾಜಿ, ನಾನೊಂದು ಮುಖ್ಯವಾದ ವಿಷಯವೊಂದನ್ನು ನಿಮ್ಮ ಬಳಿ ಮಾತನಾಡಬೇಕು ಎಂದನು. ಮಾತನಾಡು ಮಗನೇ, ಅದಕ್ಕೆ ನನ್ನ ಅನುಮತಿ ಯಾವಾಗಲೂ ಇದೆ ಎಂದರು. ಅಪ್ಪಾಜಿ, ನಾನೊಂದು ಹುಡುಗಿಯನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ, ಅವಳನ್ನೇ ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಅವಳ ಹೆಸರು ಪವಿತ್ರ. ದಯವಿಟ್ಟು ನಮ್ಮ ಪ್ರೀತಿಗೆ ನಿಮ್ಮ ಆಶೀರ್ವಾದ ನೀಡಿ. ನಿಮ್ಮ ವಂಶವನ್ನು ಬೆಳಗುವ ಮುದ್ದಾದ ಮೊಮ್ಮಕ್ಕಳನ್ನು ನಿಮಗೆ ತಂದುಕೊಡುತ್ತೇನೆ ಎಂದನು. ಅನುಕುಮಾರ್ ಮಾತು ಕೇಳುತ್ತಿದ್ದಂತೆ ಅಪ್ಪನ ಮುಖದಲ್ಲಿದ್ದ ಮುಗುಳ್ನಗೆ ಮೆಲ್ಲನೆ ಮಾಯವಾಯಿತು. ಸಾಕು ನಿಲ್ಲಿಸು ಮಗನೇ ನಿನ್ನ ತಮಾಷೆಯ ಮಾತುಗಳನ್ನು ಎಂದರು. ಇಲ್ಲ ಅಪ್ಪಾಜಿ, ನಾನು ತಮಾಷೆ ಮಾಡುತ್ತಿಲ್ಲ, ನಿಜವನ್ನೇ ಹೇಳುತ್ತಿದ್ದೇನೆ ಎಂದರು. ಮಗನ ಮಾತು ಕೇಳುತ್ತಿದ್ದಂತೆ ಅಪ್ಪನಿಗೆ ಕೋಪ ನೆತ್ತಿಗೇರಿತು. ಅವರು ಕುಳಿತಿದ್ದ ಸೋಫಾದಿಂದ ತಕ್ಷಣ ಬರಬರನೆ ಎದ್ದು ಬಂದು ಎದುರಿಗಿದ್ದ ಗಾಜಿನ ಟೇಬಲ್ ಮೇಲೆ ಕೈಯಿಂದ ಡಮಾರೆಂದು ಜೋರಾಗಿ ಗುದ್ದಿದರು. ಆ ರೌದ್ರ ಅವತಾರ ಶಬ್ದಕ್ಕೆ ಮತ್ತು ಅಪ್ಪನ ಆರ್ಭಟಕ್ಕೆ ಅನುಕುಮಾರ್ ಒಂದು ಕ್ಷಣ ತಲ್ಲಣಿಸಿ ಹೋದನು. ತನ್ನ ಅಪ್ಪನ ಆ ಭೀಕರ ಕೆಂಗಣ್ಣಿನ ಮುಖವನ್ನು ನೋಡುತ್ತಾ ಅನುಕುಮಾರ್ ಕರಗುತ್ತಾ ಅಲ್ಲಿಯೇ ಮೂಕನಾಗಿ ನಿಂತು ಬಿಟ್ಟನು. ಅಯ್ಯೋ ದೇವರೇ, ಇದೇನಾಯಿತು ಅಪ್ಪಾಜಿ ಎಂದು ಓಡಿ ಬಂದು ಕಬಾಡಿನಲ್ಲಿದ್ದ ಬ್ಯಾಂಡೇಜನ್ನು ತೆಗೆದು ಅಪ್ಪನ ಕೈಯಿಗೆ ಹಾಕಿದನು. ನಾನೇನು ತಪ್ಪು ಮಾತನಾಡಿದೆ? ನನ್ನ ಮನಸ್ಸಿನಲ್ಲಿರುವ ಸತ್ಯವನ್ನು ನಿಮ್ಮ ಮುಂದೆ ಹೇಳಿದ್ದಕ್ಕೆ ಏತಕ್ಕೆ ಇಷ್ಟು ಕೋಪ ಎಂದು ಅನುಕುಮಾರ್ ಆಘಾತದಿಂದ ಕೇಳಿದನು. ಅಪ್ಪ ಟೇಬಲ್ ಮೇಲೆ ಕೈ ಗುದ್ದಿ ರೊಚ್ಚಿಗೆದ್ದ ಬೆನ್ನಲ್ಲೇ ತೀವ್ರ ಆಕ್ರೋಶದಿಂದಲೇ ಗರ್ಜಿಸುತ್ತಾ, ಇಲ್ಲಿ ನೋಡು ಅನುಕುಮಾರ್, ನಿನಗೆ ಎಂಥ ಹುಡುಗಿಯನ್ನು ತರಬೇಕು, ನಮ್ಮ ಅಂತಸ್ತಿಗೆ ಯಾರು ಸರಿ ಹೊಂದುವಳು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಸಾಕು ನಿಲ್ಲಿಸು ನಿನ್ನ ಆಟವನ್ನು ಈಗಲೇ. ನಿನ್ನ ರೂಮಿಗೆ ಹೋಗಿ ಮಲಗು, ಬೆಳಗ್ಗೆ ಇದರ ಬಗ್ಗೆ ಅಂತಿಮ ತೀರ್ಮಾನ ಮಾಡೋಣ ಎಂದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಮ್ಮ ಗಾಬರಿಯಿಂದ, ಅಯ್ಯೋ ಶಿವನೇ, ಇದೇನಾಗಿ ಹೋಯಿತು, ಇದೇನಾಯಿತು ರೀ,
ಚಿಕ್ಕ ವಯಸ್ಸಿನಿಂದ ಒಂದು ಏಟು ಕೂಡ ಹೊಡೆಯದೆ ಕಣ್ಣಿನ ರೆಪ್ಪೆಯಂತೆ ಸಾಕಿ ಬೆಳೆಸಿದ ಮಗನ ಮೇಲೆ ಇಂದು ಈ ರೀತಿ ರೌದ್ರ ಅವತಾರ ತೋರಿಸುತ್ತಿದ್ದೀರಿ. ನನಗೆ ಬಹಳ ಬೇಸರವಾಯಿತು ಎಂದು ಕಣ್ಣೀರು ಹಾಕಿದಳು ಅಮ್ಮ. ತಕ್ಷಣ ಅಪ್ಪ ಜೋರಾಗಿ ಗದರುತ್ತಾ, ನೀನು ಸುಮ್ಮನೆ ನಿಲ್ಲು, ನಿನಗೇನು ಗೊತ್ತು ಪ್ರಪಂಚದ ಬಗ್ಗೆ, ನೀನೇನು ಮಾತನಾಡಬೇಡ ಎಂದರು. ಅಪ್ಪನ ಆ ಭೀಕರ ಆರ್ಭಟಕ್ಕೆ ಅಮ್ಮ ಗಪ್ಚುಪ್ಪಾದಳು. ಅದಾದ ನಂತರ ಅಪ್ಪ ಅಲ್ಲಿಂದ ಹೊರಟು ಹೋಗಿ ತಮ್ಮ ಕೋಣೆಯ ಬಾಗಿಲು ಮುಚ್ಚಿಕೊಂಡರು. ಆದರೆ ಹೆತ್ತ ಮಗನ ಮೇಲೆ ಈ ರೀತಿ ಎಂದೂ ಇಲ್ಲದ ಕೋಪ ತೋರಿಸಿ ಆರ್ಭಟಿಸಿದ್ದಕ್ಕೆ ಅಪ್ಪನಿಗೆ ಒಳಗೊಳಗೆ ಸಂಕಟವಾಗಿ ಕೋಣೆಯ ಒಳಗೆ ಜೋರಾಗಿ ಅಳತೊಡಗಿದರು. ಅಪ್ಪ ಹೋದ ತಕ್ಷಣ ಅನುಕುಮಾರ್ ಹಾಗೆ ಕೆಳಗೆ ಕುಸಿದು ಕುಳಿತು ಚಿಂತಿಸತೊಡಗಿದನು. ಮಗನ ಹತ್ತಿರ ಓಡಿ ಬಂದ ಅಮ್ಮ, ಅಳಬೇಡ ಮಗನೇ, ಚಿಂತಿಸಬೇಡ. ನೋಡು ಮಗನೇ, ನಿನ್ನ ಒಳ್ಳೆಯದಕ್ಕೆ ಅಪ್ಪ ಹೇಳುತ್ತಿರೋದು. ದಯವಿಟ್ಟು ಚಿಂತಿಸಬೇಡ, ಸಮಾಧಾನ ಮಾಡಿಕೊ ಮಗನೇ ಎಂದು ಅವನ ತಲೆಯನ್ನು ಸವರುತ್ತಾ ಕಣ್ಣೀರು ಒರೆಸುತ್ತಾ ಹೇಳಿದರು. ತಕ್ಷಣ ಅನುಕುಮಾರ್, ಅಯ್ಯೋ ದೇವರೇ, ಅಮ್ಮ, ನಾನೇನು ತಪ್ಪು ಮಾತನಾಡಿದೆ? ನನ್ನ ಮನಸ್ಸಿನಲ್ಲಿರುವುದನ್ನು, ನಾನು ಪ್ರೀತಿಸುತ್ತಿರುವ ಸತ್ಯವನ್ನು ಅಪ್ಪನ ಎದುರು ಧೈರ್ಯವಾಗಿ ಹೇಳಿದೆ. ಅದಕ್ಕೆ ಏಕೆ ಇಷ್ಟೊಂದು ಕೋಪ? ನಾನೆಂದು ನೋಡಿರದ ಅಪ್ಪನ ಈ ಭೀಕರ ಕೆಂಗಣ್ಣಿನ ಮುಖವನ್ನು ಇಂದು ನೋಡಿದೆ ಅಮ್ಮ ಎಂದು ಅಮ್ಮನನ್ನು ತಬ್ಬಿಕೊಂಡನು. ಜೋರಾಗಿ ಅಳತೊಡಗಿದನು. ಅಮ್ಮ ಅವನನ್ನು ಸಮಾಧಾನ ಮಾಡುತ್ತಾ, ಇಲ್ಲಿ ನೋಡು ಮಗನೇ, ನೀನು ರೂಮಿಗೆ ಹೋಗಿ ಮಲಗು, ಬೇಜಾರು ಮಾಡ್ಕೋಬೇಡ, ದಯಮಾಡಿ ಬೇಜಾರು ಮಾಡ್ಕೋಬೇಡ ಮಗನೇ, ಸಮಾಧಾನ ಮಾಡಿಕೊ. ಬೆಳಗ್ಗೆ ಇದರ ಬಗ್ಗೆ ನಿನ್ನ ಅಪ್ಪನ ಹತ್ತಿರ ನಾನೇ ಮಾತನಾಡುತ್ತೇನೆ ಎಂದರು. ಆಗ ಅನುಕುಮಾರ್ ಅಲ್ಲಿಂದ ಎದ್ದು ತನ್ನ ರೂಮಿಗೆ ಹೋಗಿ ಕದ ಮುಚ್ಚಿ ಕಿಟಕಿಯ ಎದುರು ನಿಂತು ಆಕಾಶದ ಚಂದ್ರನನ್ನು ನೋಡುತ್ತಾ ಪವಿತ್ರಳ ನೆನಪಿನಲ್ಲಿ ತನ್ನ ಮನಸ್ಸಿನ ಭಾರವನ್ನು ಇಳಿಸುತ್ತಾ ನಿಂತಿದ್ದನು. ನಮಗೂ ಹೀಗೆ ಅಲ್ವಾ? ತುಂಬ ಬೇಸರ ಆದಾಗ, ತಡೆಯಲಾರದೆ ನೋವಾದಾಗ ನಾವು ಚಂದ್ರನನ್ನು ನೋಡುತ್ತಾ ಮನಸ್ಸಿನ ಭಾರವನ್ನು ಇಳಿಸುತ್ತೇವೆ ಅಲ್ವಾ ಸ್ನೇಹಿತರೆ? ಮುಂದೇನಾಗುತ್ತೆ? ಇವರಿಬ್ಬರು ಮನೆಯಲ್ಲೂ ಪ್ರೀತಿ ಒಪ್ಕೊಳ್ದೆ ಇಬ್ಬರು ಓಡೋಗ್ತಾರಾ? ಓಡೋದ್ಮೇಲೆ ಇವ್ರ ಸಾವು ಹೇಗಾಗುತ್ತೆ? ಪುನರ್ಜನ್ಮ ಹೇಗಾಗುತ್ತೆ? ಮುಂದಿನ ಭಾಗ ಬೇಕೆನಿಸಿದರೆ ದಯಮಾಡಿ ಕಮೆಂಟಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನನ್ನ ಕಥೆಯಲ್ಲಿ ಏನಾದರೂ ಬದಲಾವಣೆ ಬೇಕೆನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಂತಿ ನಿಮ್ಮ ಪ್ರೀತಿಯ ಅಪ್ಪಟ ಕನ್ನಡ ಅಭಿಮಾನಿ ಸ್ನೇಹಿತೆ.